ನಿಮ್ಗೂ ಕ್ರೋಶೆ ಕಲಿಯಕ್ ಆಸೆನಾ? ಕ್ರೋಶೆನ ನಾವ್ ಇದುವರೆಗೂ ಟ್ರೈ ಮಾಡೇ ಇಲ್ಲ. ಕ್ರೋಶೆನ ಹೇಗ್ ಮಾಡೋದು? ನನ್ನಿಂದ ಮಾಡಕ್ಕಾಗತ್ತಾ? ಶುರು ಇಲ್ಲಿಂದ ಮಾಡೋದು? ಈ ತರ ಕನ್ಫ್ಯೂಷನ್ ನಿಮ್ಗೂ ಇದ್ರೆ ನನ್ ಚಾನಲಿಗೆ ಬನ್ನಿ. ಸಾಕಷ್ಟು ಚಾನೆಲ್ನ ರೆಫರ್ ಮಾಡಿದ ಮೇಲೂ ಕೂಡ ಇನ್ನೂ ಒಂದು ಡೌಟ್ ತಲೆಯಲ್ಲಿದೆ ಅಂದ್ರೆ ಜಸ್ಟ್ ನನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಕ್ರೋಶೆ ಲವರ್ಸ್, ನಿಮಗೆಲ್ಲ ಶ್ರೀ ಕ್ರೋಶೆ ಹಬ್ಗೆ ಸ್ವಾಗತ. ನಾನ್ ನಿಮ್ ಶ್ರೀದೇವಿ. ಈ ಚಾನಲ್ನಲ್ಲಿ ನಾನ್ ನಿಮ್ಗೆ ಕ್ರೋಶೆನ ಹೇಳ್ಕೊಡ್ತಾ ಇದ್ದೀನಿ, ಅದು ಕನ್ನಡದಲ್ಲಿ. ಕ್ರೋಶೆ ಅಂದ್ರೆ ಏನು, ಅದರಿಂದ ಏನೆಲ್ಲ ಮಾಡ್ಬೋದು, ಹೇಗ್ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಐಡಿಯಾ ಈ ಚಾನಲ್ ನಿಂದ ನಿಮ್ಗೆ ಸಿಗುತ್ತೆ. ಇನ್ನು ಎಷ್ಟು ಟೈಪ್ಸ್ ಆಫ್ ಯಾನ್ಸ್ ಇದೆ, ಯಾವೆಲ್ಲ ಟೂಲ್ಸ್ ಬೇಕಾಗುತ್ತೆ, ಯಾವ್ದನ್ನ ಯಾವಾಗ ಬಳಸ್ಬೇಕು, ಹೇಗ್ ಬಳಸ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಶ್ರೀ ಕ್ರೋಶೆ ಹಬ್ ಚಾನಲ್ ನಲ್ಲಿ ನಿಮಗೆ ಬಿಗಿನರ್ ಫ್ರೆಂಡ್ಲಿ ಟ್ಯುಟೋರಿಯಲ್ ಸಿಗುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ಸಿಂಪಲ್ ಆಗಿ ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಿಮ್ಗೇನಾದ್ರೂ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ನಾನ್ ನಿಮ್ ಡೌಟ್ ನ ಕ್ಲಿಯರ್ ಮಾಡ್ತೀನಿ. ಬನ್ನಿ ಕ್ರೋಶೆ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಕ್ರೋಶೆ ಅಂದ್ರೆ ಏನು? ಕ್ರೋಶೆ ಅಂದ್ರೆ ಜಸ್ಟ್ ಹಾಬಿ ಅಥವಾ ಟೈಮ್ ಪಾಸ್ ಅಷ್ಟೇನಾ? ಅಲ್ಲ, ಕ್ರೋಶೆ ಒಂದು ಎಮೋಷನ್. ಕ್ರೋಶೆನ ಮೈಂಡ್ ರಿಲ್ಯಾಕ್ಸಿಂಗ್ ಥೆರಪಿ ಅಂತಾನೂ ಹೇಳ್ತಾರೆ. ಕ್ರೋಶೆ ನಮ್ಮ ಸ್ಟ್ರೆಸ್ನ ಕಡಿಮೆ ಮಾಡಿ ನಮ್ಮ ಕ್ರಿಯೇಟಿವಿಟಿನ ಬೂಸ್ಟ್ ಮಾಡುತ್ತೆ, ಹಾಗೆ ನಮ್ಮ ಕಾನ್ಸಂಟ್ರೇಷನ್ ಕೂಡ ಇಂಪ್ರೂವ್ ಮಾಡುತ್ತೆ. ನಿಮ್ಗೆಲ್ಲ ಒಂದು ಸಿಂಪಲ್ ಪ್ರಶ್ನೆ, ಕ್ರೋಶೆನ ಕನ್ನಡದಲ್ಲಿ ಏನಂತಾರೆ ಅಂತ ಗೊತ್ತಾ? ಕಾಮನ್ ಆಗಿ ಕ್ರೋಶೆ ಅನ್ನೋ ಪದನೇ ಬಳಸೋದು, ಬಟ್ ಸ್ಟಿಲ್ ಕನ್ನಡದಲ್ಲಿ ಅದಕ್ಕೂ ಒಂದು ಪದ ಇದೆ. ಅದೇನಂದ್ರೆ ಕೊಕ್ಕೆ ಹೆಣಿಕೆ. ಹೌದು, ಕ್ರೋಶೆನ ಕೊಕ್ಕೆ ಹೆಣಿಕೆ ಅಂತ ಕರೀತಾರೆ. ಯಾಕಿರ್ಬೋದು? ಈ ಹುಕ್ ನೋಡಿ, ನೋಡೋದಕ್ಕೆ ಸೇಮ್ ಕೊಕ್ಕೆ ತರನೇ ಇದೆ ಅಲ್ವಾ? ಸೊ ಕೊಕ್ಕೆ ತರ ಇರೋ ಸೂಜಿಯಿಂದ ಹೆಣಿಯೋದನ್ನ ಕೊಕ್ಕೆ ಹೆಣಿಕೆ ಅಂದ್ರು ಅನ್ಸುತ್ತೆ. ಇನ್ನು ಕ್ರೋಶೆಯಿಂದ ನಾವೇನೆಲ್ಲ ಮಾಡ್ಬೋದು ಅನ್ನೋದಾದ್ರೆ, ಕಾಮನ್ ಆಗಿ ಸ್ವೆಟರ್, ಬ್ಲಾಂಕೆಟ್ಸ್, ಸ್ಕಾರ್ಫ್ಸ್, ಗ್ಲೌಸಸ್, ಬಿಬಿ ಆಕ್ಸೆಸರೀಸ್ ಇದೆಲ್ಲ ನಮಗ್ ಗೊತ್ತು. ಇದಷ್ಟೇ ಅಲ್ಲದೆ ಕ್ರೋಶೆಯಿಂದ ಹೋಮ್ ಡೆಕರ್ಸ್, ಫ್ಲವರ್ ಬೊಕೇಸ್, ಪರ್ಸಸ್, ಪೌಚಸ್, ಕ್ಲಚಸ್, ಹೇರ್ ಆಕ್ಸೆಸರೀಸ್, ಇನ್ನು ಎಷ್ಟೊಂದೆಲ್ಲ ಪ್ರಾಡಕ್ಟ್ಸ್ ನ ಮಾಡ್ಬೋದು. ಆಮಿಗುರಿಮಿ ಟೆಕ್ನಿಕ್ ನ ಯೂಸ್ ಮಾಡ್ಕೊಂಡು ಸಾಫ್ಟ್ ಟಾಯ್ಸ್ ನ ಮಾಡ್ಬೋದು. ಹಾಗೆ ಗ್ರಾನಿ ಸ್ಕ್ವೇರ್ ಮೆಥಡ್ ಇಂದ ಈಸಿಯಾಗಿ ಬಿಗ್ ಪ್ರಾಜೆಕ್ಟ್ಸ್ ಲೈಕ್ ಬ್ಲಾಂಕೆಟ್, ಸ್ವೆಟರ್ಸ್, ಡ್ರೆಸ್ಸಸ್, ಇನ್ನು ಎಷ್ಟೊಂದು ಪ್ರಾಡಕ್ಟ್ಸ್ ನ ಮಾಡ್ಬೋದು. ಇನ್ನು ಕ್ರೋಶೆ ಈಸ್ ಒನ್ ಆಫ್ ದಿ ಬೆಸ್ಟ್ ಗಿಫ್ಟಿಂಗ್ ಐಡಿಯಾ ಅಂತಾನೆ ಹೇಳ್ಬೋದು. ನಾವೇ ನಮ್ಮ ಕೈಯಿಂದ ಏನಾದ್ರೂ ಒಂದು ಗಿಫ್ಟ್ ಮಾಡಿ ನಮ್ಮ ಪ್ರೀತಿ ಪಾತ್ರರಿಗೆ ಕೊಡೋದ್ರಲ್ಲಿರೋ ಸಂತೋಷನೇ ಬೇರೆ ಅಲ್ವಾ? ನೀವ್ಯಾಕೆ ಶ್ರೀ ಕ್ರೋಶೆ ಹಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಅಂದ್ರೆ, ನಮ್ ಚಾನಲ್ ನಲ್ಲಿ ನೀವು ಕ್ರೋಶೆನ ತುಂಬಾ ಈಸಿಯಾಗಿ ಹಾಗೆ ಎಂಜಾಯ್ ಮಾಡ್ತಾ ಕಲಿತೀರಾ. ಇಲ್ಲಿ ಯಾವುದೇ ರೀತಿ ಹಾಫ್ ಇನ್ಫಾರ್ಮೇಶನ್ ಆಗ್ಲಿ ಸಸ್ಪೆನ್ಸ್ ಆಗ್ಲಿ ಇರಲ್ಲ. ಕ್ರೋಶೆ ಬಗ್ಗೆ ನಾನ್ ಏನೆಲ್ಲ ಕಲ್ತಿದ್ದೀನೋ ಅದನ್ನ ಯಥಾವತ್ತಾಗಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಫ್ ಯು ಲವ್ ಹ್ಯಾಂಡ್ ಮೇಡ್ ಕ್ರಿಯೇಷನ್ಸ್ ಅಂಡ್ ವಾಂಟ್ ಟು ಎಕ್ಸ್ಪ್ಲೋರ್ ದ ವರ್ಲ್ಡ್ ಆಫ್ ಕ್ರೋಶೆ, ದೆನ್ ದಿಸ್ ಇಸ್ ದ ರೈಟ್ ಪ್ಲೇಸ್ ಫಾರ್ ಯು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಈ ಯಾರ್ನ್ ಮತ್ತೆ ಹುಕ್ ಜೊತೆಗೆ ಕ್ರೋಶೆ ವರ್ಲ್ಡ್ ಅಲ್ಲಿ ಮಜಾ ಮಾಡೋಣ. Next video is on beginner's guide to crochet hooks, yarns and accessories. Don't miss it. Thank you for watching. See you on next video. Till then, take care. Bye bye.